ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 98. ಅಶ್ವಿನ ಮರಣದ ನಂತರ ಇಷ್ಟು ದಿನ ನನ್ನನ್ನು ಸ್ವಂತ ಮಗಳಂತೆ ನೋಡುತ್ತಿದ್ದ ಅತ್ತೆಯ ನಡವಳಿಕೆ ಬದಲಾಯಿತು. ನನ್ನ ಮುಖ ಕಂಡ್ರೆ ಸಾಕು, ನಾನು ಅವರ ಮಗ ಹಾಗೂ ಗಂಡನ ಮರಣಕ್ಕೆ ಕಾರಣ ಎಂದು ತಮಗೆ ತೋಚಿದಂತೆ ನನಗೆ ಬೈಯುತ್ತಿದ್ದರು. ಅಶುಗೋಸ್ಕರ ಆ ಮನೆಯಲ್ಲಿದ್ದೆ, ಅತ್ತೆಯನ್ನು ಒಂಟಿ ಮಾಡಿ ಹೋಗಬಾರದು ಎಂದು. ಮೊದಲೇ ಮಗ ಹಾಗೂ ಗಂಡನನ್ನು ಕಳ್ಕೊಂಡ ದುಃಖದಲ್ಲಿದ್ದಾರೆ ಎಂದುಕೊಂಡು ಅವರ ಚುಚ್ಚು ಮಾತುಗಳು, ನಿಂದನೆ ಎಲ್ಲವನ್ನೂ ಸಹಿಸಿದೆ. ಆದರೆ ಎಲ್ಲವೂ ಎಲ್ಲೇ ಮೀರಿದಾಗ ಆ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇನ್ನು ಬದುಕಲು ನನ್ನಿಂದ ಸಾಧ್ಯವಾಗದೆ ತವರು ಮನೆಗೆ ಬಂದೆ. ಅತ್ತೆ ನನ್ನನ್ನು ದ್ವೇಷಿಸಲು ಕಾರಣ ಅಶ್ವಿನ ದೊಡ್ಡಮ್ಮ. ಅವರು ಯಾವಾಗಲೂ ನನ್ನ ಕಾಲ್ಗುಣ ಸರಿಯಿಲ್ಲ ಎಂದು ಬೈದು ಶಪಿಸುತ್ತಿದ್ದರು. ಅವರ ಮಾತು ಕೇಳಿ ಅತ್ತೆ ಕೂಡ ಬದಲಾದರು. ಮನೆಗೆ ಬಂದು ಕೆಲವು ದಿನಗಳ ನಂತರ ಅತ್ತೆಯು ತೀರಿ ಹೋದ್ರೆಂದು ತಿಳಿಯಿತು. ಎಷ್ಟಾದರೂ ಅವರ ಅಶ್ವಿನ ಅಮ್ಮ. ಕೊನೆಯ ಸಾರಿ ಅವರನ್ನು ನೋಡಬೇಕೆಂದು ಹೋದಾಗ ನಳಿನಿ ಅತ್ತೆ ಅದಕ್ಕೂ ಸಮ್ಮತಿಸಲಿಲ್ಲ. ನನ್ನಿಂದ ಅವರ ಪೂರ್ತಿ ಪರಿವಾರವೇ ನಾಶವಾಯಿತು ಎಂದು ಊರಿಡಿ ಹೇಳತೊಡಗಿದರು. ಎಲ್ಲರ ಮುಂದೆ ನನ್ನನ್ನು ತಪ್ಪಿತಸ್ಥಳನಾಗಿ ಮಾಡಿದರು. ನಾನು ಮಾನಸಿಕವಾಗಿ ಕುಗ್ಗಿ ಹೋದೆ. ಯಾರ ಜೊತೆಗೂ ಮಾತಾಡಬೇಕು ಎಂದು ಅನಿಸ್ತಿರಲಿಲ್ಲ. ನನ್ನ ಪಾಡಿಗೆ ನಾನು ನನ್ನ ಕೋಣೆಯಲ್ಲೇ ಇರ್ತಿದ್ದೆ. ಹಿತ್ತು ಉಡುಗೊರೆ ನೀಡಿದ ಮೀನುಗಳ ಜೊತೆ ನನ್ನ ನೋವನ್ನು ಹೇಳ್ಕೊಳ್ತಿದ್ದೆ. 18 ವರ್ಷಕ್ಕೆ ಮದುವೆ ಆಗುವ ಆಸೆ ನನಗೆ ಕನಸಲ್ಲಿಯೂ ಇರಲಿಲ್ಲ. ಅಪ್ಪನ ಪ್ರಾಣ ಉಳಿಸುವುದಕ್ಕೆ ಅಶ್ವನ್ನು ಮದುವೆ ಆದೆ. ಆದರೆ ನಾನು ಯಾವತ್ತೂ ಅವನಿಗೆ ಗಂಡನ ಸ್ಥಾನ ನೀಡಿರಲಿಲ್ಲ. ಅವನು ನನಗೊಬ್ಬ ಒಳ್ಳೆಯ ಗೆಳೆಯನಾಗಿದ್ದಾನಷ್ಟೆ. ಅವನಿಷ್ಟು ಬೇಗ ಇಹಲೋಕ ತ್ಯಜಿಸಿದ್ದು ನನಗೂ ಬೇಸರವೇ. ಆದರೆ ಇದರಲ್ಲಿ ನನ್ನ ತಪ್ಪೇನಿದೆ? ನನ್ನ ಕಾಲ್ಗುಣ ಸರಿಯಿಲ್ಲ ಎಂದು ನಳಿನಿ ಅತ್ತೆಯ ಜೊತೆ ಊರಲ್ಲಿರುವ ಕೆಲವರು ಹೇಳತೊಡಗಿದಾಗ ಅಶ್ರು ಜೊತೆ ನಾನು ಸಾಯಬೇಕಾಗಿತ್ತು ಎಂದು ಅನಿಸ್ತಿತ್ತು. ಒಂದು ವೇಳೆ ಅವರೆಲ್ಲರೂ ಹೇಳುವ ಹಾಗೆ ನನ್ನ ಜಾತಕ ಸರಿಯಿಲ್ಲ, ನನ್ನಿಂದ ನನ್ನ ಗಂಡನ ಜೀವಕ್ಕೆ ಹಾನಿ ಇದೆ ಎಂದಾದರೆ ನಾನು ಖಂಡಿತ ಹಿತ್ನ ಮದುವೆಯಾಗಲಾರೆ. ನನ್ನ ಕೊನೆಯುಸಿರಿನ ತನಕ ಅವನ ನೆನಪಲ್ಲೇ ಬದುಕುವೆ ಎಂದು ನಿರ್ಧರಿಸಿದೆ. 1 ತಿಂಗಳ ನಂತರ ನಳಿನಿ ಅತ್ತೆ ಬಂದು ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿದರು. ಅವರ ಜೊತೆ ಮನೆಗೆ ಕರೆದೊಯ್ದರು. ಬಹುಶಃ ಅವರ ಮನಸ್ಸು ಬದಲಾಗಿದೆ. ಅವತ್ತು ಗಂಡನನ್ನು ಕಳ್ಕೊಂಡ ದುಃಖದಲ್ಲಿ ನನಗೆ ಬೈದಿರಬೇಕು ಎಂದುಕೊಂಡೆ. ಆದರೆ ಮನೆಗೆ ಹೋದ್ಮೇಲೆ ತಿಳಿಯಿತು, ಅಶ್ವಿನ ಇಡೀ ಆಸ್ತಿಯ ಹಕ್ಕು ನನಗಿದೆ. ಕಾರಣ ಅತ್ತೆ ಬದುಕಿಲ್ಲ. ನಮ್ಮ ಕುಟುಂಬದಲ್ಲಿ ಇರುವುದು ನಾನೊಬ್ಬಳೆ. ಆ ಆಸ್ತಿಯನ್ನು ನಳಿನಿ ಅತ್ತೆ ಅವರ ಹೆಸರಿಗೆ ಮಾಡಲು ನನ್ನನ್ನು ಕರ್ಕೊಂಡು ಬಂದಿದ್ದರು ಎಂದು. ಆದರೆ ನಳಿನಿ ಅತ್ತೆ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಫ್ಯಾಮಿಲಿ ಲಾಯರ್ ಯಾವುದೇ ಕಾರಣಕ್ಕೂ ನಳಿನಿ ಅತ್ತೆಯ ಹೆಸರಿಗೆ ಆಸ್ತಿ ಬರೆಯಬಾರದು ಎಂದು ಸೂಕ್ಷ್ಮವಾಗಿ ನನಗೆ ತಿಳಿಸಿದರು. ಅದಕ್ಕೆ ನಾನು ಲಾಯರ್ ಸಲಹೆಯಂತೆ ಇಡೀ ಆಸ್ತಿಯನ್ನು ಅಶ್ವಿನ ನಂಬಿಕಸ್ಥರ ವಶಕ್ಕೆ ಒಪ್ಪಿಸಿ ಆಫೀಸ್ನಿಂದ ಸಿಗುವ ಲಾಭವನ್ನು ಅನಾಥಾಶ್ರಮಕ್ಕೆ ಸಿಗುವಂತೆ ಮಾಡಿದೆ. ವಿಷಯ ತಿಳಿದ ನಳಿನಿ ಅತ್ತೆ ಬಾಯಿಗೆ ಬಂದ ಹಾಗೆ ಬೈದರು. ನಾನಲ್ಲಿಂದ ವಾಪಸ್ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ವಿಷಯ ಹೇಳಿದೆ. ದಿನ ಕಳೆದಂತೆ ನನಗೆ ಅಲ್ಲಿ ಬದುಕಲು ತುಂಬ ಕಷ್ಟ ಆಗ್ತಿತ್ತು. ನನ್ನ ಮನಸ್ಥಿತಿಯನ್ನು ಅರಿತ ಅಪ್ಪ ಅಮ್ಮ ಆ ಮನೆಯನ್ನು ಮಾರಿ ನನಗೋಸ್ಕರ ಇಲ್ಲಿಗೆ ಬಂದರು. ವಾತಾವರಣ ಬದಲಾದಂತೆ ನಾನು ನನ್ನ ನೋವಿನಿಂದ ಹೊರಬರುವ ಪ್ರಯತ್ನ ಮಾಡ್ತಿದ್ದೆ. ಮನೆಯಲ್ಲೇ ಇದ್ದರೆ ಹಳೆಯ ನೆನಪುಗಳು ಕಾಡುತ್ತದೆ ಎಂದು ಬೇಕಿಂಗ್ ಕೋರ್ಸ್ ಕೂಡ ಮಾಡಿದೆ. ಆಮೇಲೆ ಕೆಲ ಆರ್ಡರ್ ಸಿಗತೊಡಗಿತು. ಅದರಲ್ಲೇ ಬ್ಯುಸಿ ಆದೆ. ಮುಂದಿನ ವರ್ಷ ಡಿಗ್ರಿಗೆ ಸೇರಿದೆ. ಅಲ್ಲಿ ನಿನ್ನ ಪರಿಚಯವಾಯಿತು. ಕಾಲೇಜಿಗೆ ಹೋಗೋದ್ರ ಜೊತೆ ಸಂಜೆ ಹೊತ್ತು ಕೆಲವು ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಮಿಕ್ಕ ಸಮಯದಲ್ಲಿ ಕೇಕ್ ಮಾಡ್ತಿದ್ದೆ. ಅದರಿಂದ ಚಿಕ್ಕ ಆದಾಯವೂ ಬರ್ತಿತ್ತು. ಅಪ್ಪನ ಕಾಲು ಸರಿಯಾಗಬೇಕು, ಸ್ವರ ಹಾಗೂ ಶ್ರೇಯಸ್ ಭವಿಷ್ಯ ಸೇಫ್ ಮಾಡಬೇಕು, ಇದಿಷ್ಟೇ ನನ್ನ ಗುರಿಯಾಗಿತ್ತು. 4.5 ವರ್ಷದ ನಂತರ ಅವತ್ತು ಬೇಕರಿ ಉದ್ಘಾಟನೆಯ ದಿನ ಹಿತ್ ನನ್ನ ಕಣ್ಮುಂದೆ ಬಂದಾಗ ನನ್ನ ಕೈ ಕಾಲು ನಡುಗಿತು. ಅವನಿಗೆ ಮುಖ ಕೊಟ್ಟು ಮಾತನಾಡುವ ಧೈರ್ಯ ಕೂಡ ನನಗಿರಲಿಲ್ಲ. ಒಂದಿನ ಪ್ರಾರ್ಥನಾ ಸಿಕ್ಕಿದ್ಲು. ಹಿತ್ತವಳನ್ನು ಮದುವೆ ಆಗೋ ಹುಡುಗ ಎಂದು ತಿಳಿದಾಗ ಮೊದಲು ಮನಸ್ಸಿಗೆ ನೋವಾದರೂ ಆಮೇಲೆ ಅದೇ ಸರಿ ಎಂದನಿಸಿತು. ಆಮೇಲೆ ಗೊತ್ತಾಯಿತು, ಇಬ್ಬರೂ ಸೇರಿ ನನ್ನ ಮುಂದೆ ಮಾಡಿದ ನಾಟಕ ಅದು ಅಂತ. ಅವನ ಮನಸ್ಸಲ್ಲಿ ಈಗಲೂ ನಾನೇ ಇದ್ದೇನೆ ಎಂದು ತಿಳಿದಾಗ ನಗಬೇಕು ಅಳಬೇಕು ತಿಳಿಯಲಿಲ್ಲ. ಅವತ್ತೊಂದಿನ ಶ್ಯಾಮ್ನ ಪ್ರಪೋಸಲ್ ಬಂದಾಗ ಮತ್ತೆ ನನ್ನ ಬಳಿ ಚರ್ಚಿಸದೆ ಅಪ್ಪ ಅಮ್ಮ ಅವರಿಗೆ ಮಾತು ಕೊಟ್ಬಿಟ್ರು. ಒಮ್ಮೆ ನನ್ನಿಂದ ಒಬ್ಬರ ಜೀವ ಹೋಯಿತು, ಇನ್ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು. ಶ್ಯಾಮ್ ಜೊತೆ ಮಾತನಾಡುವ ಅವಕಾಶ ಸಿಕ್ಕಾಗ ನನ್ನ ಹಾಗೂ ಅಶು ಬಗ್ಗೆ ಹೇಳಿದೆ. ಆದರೆ ಶ್ಯಾಮ್ ಅದರಲ್ಲಿ ನನ್ನ ತಪ್ಪು ಇಲ್ಲ ಎಂದು ಹೇಳಿ ನನ್ನನ್ನು ಮದುವೆ ಆಗ್ತಾನೆ ಎಂದು ಹೇಳಿದ. ಹಿತ್ ನನ್ನನ್ನು ಮರೆತು ಹೊಸ ಜೀವನ ಶುರು ಮಾಡಬೇಕು ಅಂದರೆ ಮೊದಲು ನಾನು ಮದುವೆ ಆಗಬೇಕು ಎಂದನಿಸಿ ಶ್ಯಾಮ್ನ ಮದುವೆ ಆಗಲು ಒಪ್ಪಿಗೆ ನೀಡಿದೆ. ಆದರೆ ಹಿತ್ ಸುಖವಾಗಿರಬೇಕೆಂದು ಶ್ಯಾಮ್ಗೆ ಮೋಸ ಮಾಡುವುದು ಸರಿಯಲ್ಲ. ಯಾವತ್ತೂ ಶ್ಯಾಮ್ನ ಗಂಡ ಎಂದು ಒಪ್ಪಿಕೊಳ್ಳಲು ನನ್ನಿಂದ ಆಗಲ್ಲ. ಅದೇ ಹೊತ್ತಿಗೆ ಸ್ವರ ಶ್ಯಾಮ್ನ ಪ್ರೀತಿಸುತ್ತಿರುವ ವಿಷಯ ನಂಗೆ ತಿಳಿಯಿತು. ಹಾಗೆ ಹಿತ್ನ ಅಮ್ಮ ನಮ್ಮ ಮನೆಗೆ ಬಂದು ಹಿತ್ಗೋಸ್ಕರ ನನ್ನನ್ನು ಹೆಣ್ಣು ಕೇಳಲು ಬಂದಿದ್ದ ವಿಷಯ ನಂಗೆ ಗೊತ್ತಾಯಿತು. ಆವತ್ತು ಅಪ್ಪ ಅಮ್ಮನ ಬಳಿ ಹಿತ್ನ ಪ್ರೀತಿಸುತ್ತಿರುವ ವಿಷಯ ಹೇಳಿದಾಗ ಮೊದಲು ಗಾಬರಿ ಆದರೂ ನಂತರ ಅವರು ಖುಷಿಪಟ್ಟರು.
ಆದರೆ ಶ್ಯಾಮ್ಗೆ ಹಾಗೂ ಅವನ ಅಮ್ಮನಿಗೆ ಹೇಗೆ ಹೇಳುವುದು ಎಂದು ಆತಂಕ ಆಯಿತು ಅವರಿಗೆ. ಕೊನೆಗೆ ನಾನೇ ಸಮಾಧಾನ ಮಾಡಿದೆ. ನಂತರ ಶ್ಯಾಮ್ ಹಾಗೂ ಅವನ ಅಮ್ಮನನ್ನು ಭೇಟಿಯಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ, ನನ್ನ ತಂಗಿ ಸ್ವರಾಳನ್ನು ನಿಮ್ಮ ಸೊಸೆಯಾಗಿ ಸ್ವೀಕರಿಸಿ ಎಂದು ಮನವಿ ಮಾಡಿದೆ. ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಮಾತಿಗೆ ಒಪ್ಪಿದ್ರು ಅವರು. ಆದರೆ ಹಿತ್ ಶ್ಯಾಮ್ ಜೊತೆ ನನ್ನ ಮದುವೆ ಎಂದು ತಿಳಿದು ಅವಸರವಾಗಿ ನನಗೆ ತಾಳಿ ಕಟ್ಟ. ಆಮೇಲೆ ಎಲ್ಲ ನಿನಗೂ ಗೊತ್ತಲ್ವಾ ಪ್ರೇಕ್ಷಾ, ಈಗ ಹಿರಿಯರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಮ್ಮ ಮದುವೆ ಆಯಿತು. ಅಶು ಬಗ್ಗೆ ಹಿತ್ ಬಳಿ ಹೇಳಬೇಕು ಅಂದ್ಕೊಂಡೆ, ಆದರೆ ಸಾಧ್ಯ ಆಗಲಿಲ್ಲ. ಇನ್ನೇನು ನಾನು ಹೇಳಬೇಕು ಎನ್ನುವಷ್ಟರಲ್ಲಿ ನಳಿನಿ ಅತ್ತೆ ಬಂದು ಮತ್ತೆ ಹಳೆ ಕತೆ ಶುರು ಮಾಡಿದರು. ನಾನು ನೆಮ್ಮದಿಯಿಂದ ಬದುಕಲು ಅವರು ಬಿಡುವುದಿಲ್ಲ ಎಂದನಿಸುತ್ತೆ. ಎಲ್ಲ ದುಃಖಗಳ ಬಳಿಕ ಜೀವನದಲ್ಲಿ ಖುಷಿಯ ಕ್ಷಣ ಬಂತು ಎನ್ನುವಾಗ ಹೊಸ ಬಿರುಗಾಳಿ ಎದ್ದಿತು. ಆದರೆ ಹಿತ್ಗೆ ನಾನು ಹಿಂದಿನ ಮದುವೆ ಬಗ್ಗೆ ಮೊದಲೇ ಗೊತ್ತಿತ್ತು. ಅದೇ ನಂಗೆ ಸಮಾಧಾನ ಎಂದು ನಿಟ್ಟುಸಿರಿ ಬಿಟ್ಟಳು ಶ್ರೇಯಾ. ಶ್ರೀ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ನೋವು ಅನುಭವಿಸಿದ್ಯಾ ಕಣೆ. ಇಷ್ಟೆಲ್ಲ ನೋವು ಮನಸ್ಸಲ್ಲಿ ಇದ್ದರೂ ಅದನ್ನೊಂದಿನ ಕೂಡ ನನ್ನ ಹತ್ರ ಹೇಳಲಿಲ್ಲ. ನಿನ್ನ ಸ್ಥಾನದಲ್ಲಿ ನಾನಿದ್ದಿದ್ರೆ ಈ ಹೊತ್ತಿಗೆ ಏನಾಗ್ತಿದ್ದೋ ಏನೋ ಎಂದಾಗ, ಹಾಗೆಲ್ಲ ಹೇಳಬೇಡ ಪ್ರೇಕ್ಷಾ, ಅಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರೋದು ಬೇಡ ಎಂದಳು ಶ್ರೇಯಾ. ಆದರೆ ಇಷ್ಟು ಹೊತ್ತು ಶ್ರೇಯಾಳ ಮಾತುಗಳನ್ನು ಕೇಳಿಸಿಕೊಂಡ ಶ್ರೀಹಿತ್ ಹಾಗೂ ರಾಕೇಶ್ ಕಣ್ಣಲ್ಲಿ ನೀರು ಚಿನುಗಿತು. ಶ್ರೀಹಿತನ್ನು ಭೇಟಿಯಾಗಲು ಬಂದಿದ್ದ ರಾಕೇಶ್. ಅದೇ ವೇಳೆ ಹೊರಗೆ ಹೋಗಿದ್ದ ಶ್ರೀಹಿತ್ ಕೂಡ ವಾಪಸ್ ಬಂದಿದ್ದ. ಇಬ್ಬರು ಟೆರೆಸ್ಗೆ ಹೋಗಿ ಮಾತನಾಡುವ ಎಂದುಕೊಂಡು ಅವನ ರೂಮಿನ ಬಳಿ ಬಂದಾಗ ಶ್ರೇಯಾಳ ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ಇಬ್ಬರು ಟೆರೆಸ್ಗೆ ಹೋದರು. ಇಬ್ಬರಲ್ಲೂ ಮೌನ. ಕೊನೆಗೆ ಮೌನ ಮುರಿದ ರಾಕೇಶ್, ಅವತ್ತು ಆ ಹಾಸ್ಪಿಟಲ್ನಲ್ಲಿ ನಾನು ಕೂಡ ಇದ್ದೆ. ನನ್ನ ಅಂಕಲ್ ಅಲ್ಲೇ ಅಡ್ಮಿಟ್ ಆಗಿದ್ರು. ಅವರನ್ನು ನೋಡೋಕೆ ಅಂತ ಹೋಗಿದ್ದೆ. ಅಲ್ಲಿ ಶ್ರೇಯಾ ಅಳುತ್ತಿರುವುದನ್ನು, ಅವಳ ಪಕ್ಕದಲ್ಲಿದ್ದ ಹೆಂಗಸು ಇಷ್ಟು ಚಿಕ್ಕ ವಯಸ್ಸಲ್ಲಿ ವಿಧವೆಯಾದೆ ಎಂದು ಹೇಳಿ ಅಳುತ್ತಿರುವುದನ್ನು ನೋಡಿದ್ದೆ. ಅವತ್ತು ನಿಮ್ಮ ಮದುವೆ ದಿನ ಶ್ರೇಯಾಳನ್ನು ನೋಡಿದಾಗಲೇ ನನಗದು ಅವಳೇ ಅಂತ ತಿಳಿಯಿತು. ಆದರೆ ನಿನಗೆ ಅವಳ ಗತ ಜೀವನದ ಬಗ್ಗೆ ಗೊತ್ತಿದೆಯೋ ಇಲ್ವೋ ಅಂತ ನಂಗೆ ಗೊತ್ತಿರಲಿಲ್ಲ. ಒಂದು ವೇಳೆ ನಾನು ವಿಷಯ ಹೇಳಿ ನನ್ನಿಂದ ನಿಮ್ಮ ಸಂಸಾರ ಹಾಳಾಗೋದು ಬೇಡ, ಆ ಹುಡುಗಿ ಇನ್ನಾದರೂ ಖುಷಿಯಾಗಿರಲಿ ಎಂದು ಸುಮ್ಮನಾದೆ ಎಂದ. ನಂಗೆ ಎಲ್ಲ ವಿಷಯ ಗೊತ್ತಿತ್ತು ಕಣೋ. ಆದರೂ ಇವತ್ತು ಮೊದಲ ಸಾರಿ ಅವಳ ಮನಸ್ಸು ಬಿಚ್ಚಿ ಮಾತನಾಡೋದನ್ನು ಕೇಳಿದಾಗ ಯಾಕೋ ತುಂಬ ನೋವಾಯಿತು. ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಕಣೋ, ನಾವು ಇನ್ನೊಂದು ಸಾರಿ ಮಾತಾಡುವ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಾಯ್ ಎಂದ ರಾಕೇಶ್ ಅಲ್ಲಿಂದ ಹೊರಟ. ಪ್ರೇಕ್ಷಾ ಶ್ರೇಯಾಳಿಗೆ ಸಮಾಧಾನ ಮಾಡಿದವಳೆ ಸರಸ್ವತಿಯವರಿಗೆ ಹೇಳಿ ತನ್ನ ಮನೆಯ ಕಡೆಗೆ ಹೊರಟಳು. ಶ್ರೇಯಾ ಒಂಟಿಯಾಗಿ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಶ್ರೀಹಿತ್ ಬಂದವನೇ ಏನೊಂದು ಮಾತನಾಡದೆ ಅವಳನ್ನು ತನ್ನ ಎದೆಗೊತ್ತಿಕೊಂಡ. ಅವನ ಈ ಹಠಾತ್ ವರ್ತನೆಗೆ ಅಚ್ಚರಿಯಾದರೂ ತನಗೆ ಮಾನಸಿಕವಾಗಿ ಈಗ ಅವನ ಅಗತ್ಯವಿದ್ದುದರಿಂದ ತಾನು ಅವನ ಎದೆಗೊರಗಿ ಕಣ್ಣು ಮುಚ್ಚಿದಳು. ಇಬ್ಬರ ಕಣ್ಣಂಚಲ್ಲೂ ನೀರಿತ್ತು. ಇಬ್ಬರಲ್ಲೂ ಮಾತಿಲ್ಲ, ಬರೀ ಮೌನವಷ್ಟೇ. ಇಬ್ಬರು ಇಹದ ಪರಿವೇ ಇಲ್ಲದೆ ನಿಂತಿದ್ದರು. ಹಾಸಿನಿ ಅವರಿಬ್ಬರನ್ನು ಕರೆಯಲು ಬರದಿದ್ದರೆ ಇಡೀ ದಿನ ಹಾಗೆ ನಿಂತಿರುತ್ತಿದ್ದರೇನು? ಅವಳ ದನಿ ಕೇಳಿ ಇಹಕ್ಕೆ ಬಂದವರಿಗೆ, ಸಾರಿ ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ. ಅದು ದೊಡ್ಡಮ್ಮ ನಿಮ್ಮನ್ನು ಊಟಕ್ಕೆ ಕರೆಯಲು ಹೇಳಿದರು, ಅದಕ್ಕೆ ಬಂದೆ, ಸಾರಿ ಎಂದು ಇಬ್ಬರನ್ನು ಛೇಡಿಸುವಂತೆ ನಕ್ಕಾಗ ಇಬ್ಬರಿಗೂ ಮುಜುಗರವಾಗಿತ್ತು. ತರ್ಲೆ, ನೀನು ಹೀಗೆ ಆಡಿದರೆ ಆದಷ್ಟು ಬೇಗ ನಿಂಗೆ ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸ್ತೇನೆ ಎಂದ ಶ್ರೀಹಿತ್. ಅಣ್ಣ, ಮಾತೆತ್ತಿದ್ರೆ ಮದುವೆ ಅಂತೀಯಾ? ನಾನು ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ಲ ಅನಿಸುತ್ತೆ ಎಂದವಳು ಮುಖ ತಿರುಗಿಸಿದರೆ ಅವಳ ಮಾತಿಗೆ ನಕ್ಕವನು, ಮದುವೆ ಆದರೆ ಖುಷಿಯಾಗಿರೋಕ್ಕಾಗಲ್ಲ ಅಂತ ಯಾರು ಹೇಳಿದರು ನಿನಗೆ ಎಂದು ಪ್ರಶ್ನಿಸಿದ. ಯಾರು ಹೇಳಿದ್ರೂ ನೆನಪಿಲ್ಲ, ಆದರೆ ವಿಷಯ ನಿಜ ತಾನೆ ಎಂದು ಹುಬ್ಬೇರಿಸಿದವಳ ತಲೆಗೆ ಮುಟಕಿದವ. ಹಾಗೆಲ್ಲ ಯಾರ್ಯಾರು ಹೇಳಿದ ಮಾತು ಕೇಳಿಕೊಂಡು ಏನೇನೋ ಯೋಚನೆ ಮಾಡಬೇಡ ಎಂದಾಗ ಮುಖ ಉಬ್ಬಿಸಿ ನಿಂತವಳ ನೋಡಿ ಶ್ರೇಯಾಳಿಗೆ ನಗು ಬಂತು. ಸರಿ ಬಾ, ಹೊಟ್ಟೆ ಹಸಿತಿದೆ, ಊಟ ಮಾಡೋಣ ಎಂದವ ಇಬ್ಬರ ಜೊತೆಗೆ ಕೆಳಗೆ ಹೋದ. ಏನಪ್ಪ ಹಿತ್, ಹೆಂಡತಿ ಬಂದ ಮೇಲೆ ಚಿಕ್ಕಮ್ಮನ ಮರೆತು ಬಿಟ್ಟಿಯಾ ಹೇಗೆ ಎಂದು ಸೀತಾರವರು ನಕ್ಕಾಗ ಎಲ್ಲರಿಗೂ ಅವರ ಮಾತು ತಮಾಷೆಯಾಗಿ ಕಂಡರು. ಅವರ ನಗುವಿನ ಹಿಂದಿನ ಅಸಮಾಧಾನವನ್ನು ಗುರುತಿಸಿದವಳು ಶ್ರೇಯಾ ಒಬ್ಬಳೆ. ಅಮ್ಮ, ಈ ಥರ ತಮಾಷೆ ಮಾಡಬೇಡ, ಅತ್ತಿಗೆಗೆ ಬೇಜಾರಾಗಬಹುದು ಎಂದು ಹಾಸಿನಿ ಹೇಳಿದಾಗ, ನಿನ್ನ ಅತ್ತಿಗೆ ಚಿಕ್ಕ ಮಗುವಲ್ಲ, ನಾನು ತಮಾಷೆಗೆ ಹೇಳಿದ್ದು ಅಂತ ಅವಳಿಗೂ ಗೊತ್ತು ಅಲ್ವೇನಮ್ಮ ಎಂದು ಶ್ರೇಯಾಳನ್ನು ಪ್ರಶ್ನಿಸಿದಾಗ ಹೌದು ಎಂಬಂತೆ ಸುಮ್ಮನೆ ತಲೆ ಆಡಿಸಿದಳು ಶ್ರೇಯಾ. ಹಿತ್ನ ಚಿಕ್ಕಮ್ಮಂಗೆ ನನ್ನ ಮೇಲೆ ಏನೋ ಅಸಮಾಧಾನ ಇರುವ ಹಾಗಿದೆಯಲ್ಲ. ಅವರ ಮಾತಿಗೂ ನೋಟಕ್ಕೂ ತುಂಬ ವ್ಯತ್ಯಾಸವಿದೆ. ಒಂದು ವೇಳೆ ನನಗಿದು ಎರಡನೇ ಮದುವೆ ಎಂಬ ಕಾರಣಕ್ಕ ಇವರಿಗೆ ನನ್ನ ಮೇಲೆ ಅಸಮಾಧಾನ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಿದ್ದವಳನ್ನು ಎಚ್ಚರಿಸಿದ ಶ್ರೀಹಿತ್. ಶ್ರೀ, ಏನು ಯೋಚನೆ ಮಾಡ್ತಿದ್ಯಾ ಎಂದು ಪ್ರಶ್ನಿಸಿದಾಗ, ಏನಿಲ್ಲ ಹಿತ್ ಎಂದು ಉತ್ತರಿಸಿದಳು. ಅವಳು ಬೇಕೋ ಬೇಡವೋ ಎಂದು ಊಟ ಮಾಡುವುದನ್ನು ನೋಡಿದವ ತಾನೇ ಅವಳಿಗೆ ತೊತ್ತಿಟ್ಟಾಗ ಶ್ರೇಯಾ ಅಚ್ಚರಿಯಿಂದ ಕಣ್ಣರಳಿಸಿದರೆ ಸೀತಾರವರಿಗೆ ಅಸಹನೆ ಉಂಟಾಗಿ, ಅಕ್ಕ ನಂಗೆ ಊಟ ಸಾಕು ಎಂದು ಅಲ್ಲಿಂದ ಎದ್ದು ಹೋದರು.
ಎಲ್ಲರ ಮುಂದೆ ಅವನು ಊಟ ಮಾಡಿಸಿದ್ದಕ್ಕೆ ಅವಳಿಗೆ ಮುಜುಗರವಾಗಿತ್ತು. ಆದರೆ ಶ್ರೀಹಿತ್, ನೋಡಮ್ಮ, ಆವಾಗಲಿಂದ ನೋಡ್ತಾನೇ ಇದ್ದೇನೆ, ಕೋಳಿ ಕೆದಕಿದ ಹಾಗೆ ತಿಂತಿದ್ದಾಳೆ, ಅದಕ್ಕೆ ನಾನೇ ಊಟ ಮಾಡಿಸ್ತಿದ್ದೇನೆ ಎಂದಾಗ ಸರಸ್ವತಿಯವರು ನಗು ಬೀರಿದ್ದಾರೆ. ಅದಕ್ಕೆ ನೀವು ಯಾವಾಗಲೂ ಹೀಗೆ ಮಾಡಿ, ಆಗ ಅಣ್ಣನೇ ಯಾವಾಗಲೂ ನಿಮಗೆ ತುತ್ತು ಕೊಡ್ತಾನೆ ಎಂದ ಹಾಸಿನಿ ಶ್ರೀಯಾಳನ್ನು ನಾಚುವಂತೆ ಮಾಡಿದಳು. ಊಟ ಮುಗಿಸಿ ಸ್ವಲ್ಪ ಹೊತ್ತು ಹರಟಿ ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋದರೆ ಹೇಮಂತ್ ಇತ್ತ ಹುಡುಗಿನ ತುಂಬ ಹಚ್ಕೊಂಡು ಬಿಟ್ಟಿದ್ದಾನೆ. ಇಬ್ಬರನ್ನು ದೂರ ಮಾಡಲು ತುಂಬ ಪ್ರಯತ್ನ ಪಟ್ಟಿದ್ವಿ, ಆದರೆ ಮತ್ತೆ ನಮ್ಮ ಅರಿವಿಗೆ ಬಾರದಂತೆ ಮತ್ತೆ ಒಂದಾಗಿದ್ದಾರೆ ಇಬ್ಬರು. ಛೆ, ಈಗೇನು ಮಾಡೋದು? ನನಗೆ ಅವಳನ್ನು ನೋಡಿದಾಗಲೆಲ್ಲ ಕತ್ತು ಹಿಸ್ಕಿ ಸಾಯಿಸ್ಬೇಕು ಅನಿಸುತ್ತೆ ಎಂದು ತಮ್ಮ ಪತಿಯ ಬಳಿ ಫೋನಿನಲ್ಲಿ ಮಾತನಾಡುತ್ತಿದ್ದರು ಸೀತಾರವರು. ಕೂಲ್ ಡೌನ್ ಡಿಯರ್, ನೀನವರ ವಿಷಯಕ್ಕೆ ಹೆಚ್ಚು ಟೆನ್ಸ್ಡ್ ಆಗಬೇಡ, ಆರಾಮಾಗಿರು. ನಾನು ಅಲ್ಲಿಗೆ ಬರೋಕ್ಕೆ ಟ್ರೈ ಮಾಡ್ತೇನೆ, ಆಮೇಲೆ ಇಬ್ಬರು ಸೇರಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಣ. ಸರಿ ಹೇಮಂತ್, ಆದಷ್ಟು ಬೇಗ ಬಂದುಬಿಡಿ, ನಿಮಗೋಸ್ಕರ ಕಾಯ್ತಾ ಇರ್ತೇನೆ ಎಂದವರು ಕರೆ ಸ್ಥಗಿತಗೊಳಿಸಿದ್ದಾರೆ. ಅಮ್ಮ ಎಂದಳು ಹಾಸಿನಿ. ಹಾಸಿನಿ, ನೀನು ಯಾವಾಗ ಬಂದೆ ಎಂದು ತಡವರಿಸುತ್ತಾ ಕೇಳಿದವರಿಗೆ ಈಗಷ್ಟೇ ಬಂದೆ ಮಾ, ಯಾಕೆ ಟೆನ್ಸ್ಡ್ ಆಗಿದೆಯಾ ಎಂದಾಗ ಅವಳು ತಮ್ಮ ಮಾತುಗಳನ್ನು ಕೇಳಿಸಿಕೊಂಡಿಲ್ಲ ಎಂದು ಖಚಿತವಾಗಿ ನಿಟ್ಟುಸಿರು ಬಿಟ್ಟವರು ಏನಿಲ್ಲ ಪುಟ್ಟ, ನೀನ್ಯಾಕಿನ್ನೂ ಮಲಗಿಲ್ಲ ಎಂದು ಕೇಳಿದರು. ನಾನಿವತ್ತು ನಿನ್ನ ಜೊತೆ ಮಲಗ್ತೀನಿ ಅಮ್ಮ. ಸರಿ ಪುಟ್ಟ. ಬಹಳ ದಿನಗಳ ನಂತರ ತನ್ನ ತಾಯಿ ಜೊತೆಗೆ ನೆಮ್ಮದಿಯಿಂದ ಮಲಗಿದಳು ಹಾಸಿನಿ. ಸೀತಾರವರಿಗೂ ಮಗಳ ಸನಿಹ ಮನಸ್ಸಿಗೆ ಮುದ ನೀಡಿತು. ಮುಂದುವರೆಯುವುದು